ಫೆಂಗಲ್ ಸೈಕ್ಲೋನ್ ಅಬ್ಬರ ದಕ್ಷಿಣ ಭಾರತದೆಲ್ಲೆಡೆ ಮಳೆಯ ಅವಾಂತರ. ತಮಿಳುನಾಡಿನ ಹಲವು ಜಿಲ್ಲೆಗಳು ಸಂಪೂರ್ಣ ಜಲಾವೃತ. ಸೈಕ್ಲೋನ್ ಅಬ್ಬರದ ಪರಿಣಾಮ ಚೆನ್ನೈ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಇಂಡಿಗೋ ಪೈಲಟ್ ವಿಮಾನ ಲ್ಯಾಂಡ್ ಮಾಡಲು ಹರಸಾಹಸ. ಕೊನೆಗೂ ಪೈಲಟ್ನಿಂದ ಯಶಸ್ವಿ ಲ್ಯಾಂಡಿಂಗ್. ಮೈ ಜುಮ್ಮೆನಿಸುವಂತಹ ದೃಶ್ಯ ವೈರಲ್. ಡಿಸೆಂಬರ್ 5ರಂದು ವಿಶ್ವದಾದ್ಯಂತ ಪುಷ್ಪ 2 ರಿಲೀಸ್. ಪ್ರಚಾರ ಕಾರ್ಯದಲ್ಲಿ ಅಲ್ಲು ಅರ್ಜುನ್, ರಶ್ಮಿಕಾ ಮಂದಣ್ಣ ಸಿಕ್ಕಾಪಟ್ಟೆ ಬಿಸಿ. ಟಿಕೆಟ್ ದರದ ಏರಿಕೆಗಾಗಿ ನಿರಾಸೆಯಾದ ಅಭಿಮಾನಿಗಳು. ಪಥ ಬದಲಿಸಿದ ಫೆಂಗಲ್. ಕರ್ನಾಟಕ ಕಂಗಾಲು. ಕರ್ನಾಟಕದ ಶಿವಮೊಗ್ಗ, ಉಡುಪಿ ಸೇರಿದಂತೆ 2 ದಿನ ರಾಜಧಾನಿಯಲ್ಲೂ ಅಬ್ಬರಿಸಲಿದೆ ವರುಣ. ಧಾರಾವಾಹಿ ನಟಿ ಶೋಭಿತಾ ಆತ್ಮಹತ್ಯೆ. ಹೈದರಾಬಾದ್ನಲ್ಲಿ ಶೋಭಿತಾ ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ. ಮೊಬೈಲ್ ಸೀಸ್ ಮಾಡಿ ಎಫ್ಎಸ್ಎಲ್ ಲ್ಯಾಬ್ಗೆ ರವಾನೆ. ರಾಜ್ಯಗಳನ್ನು ನಡೆಸ್ತಾ ಇರೋ ಸೈಕ್ಲೋನ್. ಫೆಂಗಲ್ಗೆ ತುತ್ತಾದ 11 ಮಂದಿ. ತಮಿಳುನಾಡಿನ ಕೃಷ್ಣಗಿರಿಯಲ್ಲಿ 7 ಬಸ್ಗಳು ಮುಳುಗಡೆ. ನನಗೆ ಗಾಂಧಿ ಕುಟುಂಬದ ಮೇಲೆ ಪ್ರೀತಿ ಇದೆ. ಸಿಎಂ ಸ್ಥಾನದ ವಿಚಾರದಲ್ಲಿ ನಾವು ಕೆಲವು ಒಪ್ಪಂದದ ಮೇಲಿದ್ದೇವೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ. ಇಂದು ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ. ಪವಿತ್ರಗೌಡ ಸೇರಿದಂತೆ ಉಳಿದ ಆರೋಪಿಗಳ ಪರ ವಾದ ಮಂಡನೆ ಸಾಧ್ಯತೆ. ಕಮಲಪಡೆ ಬಂಡಾಯ ಶಮನಕ್ಕೆ ಮುಂದಾದ ಹೈಕಮಾಂಡ್. ತರುಣ್ ಚುಗ್ ನೇತೃತ್ವದಲ್ಲಿ ಇಂದು ಬಿಜೆಪಿ ನಾಯಕರ ಮೀಟಿಂಗ್. ಆಂತರಿಕ ಸಂಘರ್ಷದ ಬಗ್ಗೆ ಮಾಹಿತಿ ಸಂಗ್ರಹ. ಮಹಿಳಾ ಸಂಘದಲ್ಲಿ ಸಾಲ ಕೊಡಿಸುವುದಾಗಿ ವಂಚನೆ. 30,000 ಮಹಿಳೆಯರಿಗೆ ಕೋಟ್ಯಾಂತರ ರೂಪಾಯಿ ಹಣ ವಂಚನೆ. ಬೆಳಗಾವಿಯಲ್ಲಿ ವಂಚಕಿ ಸುರೇಖಾ ಮನೆ ಮುಂದೆ ಹಣ ವಾಪಸ್ ಕೊಡುವಂತೆ